ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದಿನ್ನೂ ಶುರು ಅಷ್ಟೆ. ನಿನ್ನ ಈ ಗೋಳಾಟ ಮುಂದುವರಿತಾನೆ ಇರತ್ತೆ. ನೀನ್ ನನಗ್ ಮಾಡಿರೋ ಅನ್ಯಾಯಕ್ಕೆ ಪ್ರತಿಫಲನ ಅನುಭವಿಸ್ಲೇಬೇಕು. ನೀನು ನನ್ನ ತಮ್ಮ ಆದ್ರೂ ಕಾಲಿಟ್ಕೊಂಡು ಬೇಡ್ಕೋತಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡು ವೀರು. ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ನಾನು ಈ ರೀತಿ ತಪ್ಪು ಮಾಡೋದಕ್ಕೆ ಒಂದು ಕಾರಣ ಇದೆ ವೀರು. ಏನಕ್ಕ, ಅಣ್ಣನಿಗೆ ದ್ರೋಹ ಮಾಡೋದಕ್ಕೆ ನಿನ್ಗೊಂದು ಕಾರಣ ಇದೆಯಾ? ಇದ್ಯಾವುದು ನಾನು ಮಾಡಿದ್ದಲ್ಲ, ನನ್ನ ಕೈಯಲ್ಲಿ ಮಾಡಿಸಿದ್ದು. ಏನು ಮಾಡಿಸಿದ್ದ? ಏನು ಹೇಳ್ತಿದ್ಯಕ್ಕ? ಯಾರು ಮಾಡಿಸಿದ್ದು? ಆ MP ವೀರು, ಅವನೇ ಇದನ್ನೆಲ್ಲ ನನ್ನ ಕೈಯಿಂದ ಮಾಡಿಸಿದ್ದು. ವೀರು, ನಿನ್ ನೆನಪಿದೆ ತಾನೆ? ಮಾತನು ಒಂದು ಪಬ್ ಗಲಾಟೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಆ ಕೇಸ್ನ ನಾನು ಮತ್ತೆ ರಿಓಪನ್ ಮಾಡಿಸ್ತೀನಿ, ಅವ್ನ ಮತ್ತೆ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟ. ಹೆತ್ತ ಕರ್ಲು ಕೇಳಿಲ್ಲ ವೀರು. ಇವನನ್ನ ಹೇಗಾದ್ರೂ ಉಳಿಸ್ಕೋಬೇಕಲ್ಲ ಅಂತ ಆ MP ಹೇಳಿದ ಕೆಲ್ಸನ ಮಾಡೋದಕ್ಕೆ ಒಪ್ಕೊಂಡೆ. ತಪ್ಪಾಯ್ತು ವೀರು, ಕ್ಷಮಿಸ್ಬಿಡು ವೀರು ಪ್ಲೀಸ್. ಆ MP-ಗೆ ನನ್ ಮೇಲೆ ನಿನ್ ಮೇಲೆ ಕೋಪ ಆಯ್ತು. ಅವಳ ಮಗನ ಮದನ ಕೊಟ್ಟು ಮದುವೆ ಮಾಡಿಲ್ಲ ಅನ್ನೋ ದ್ವೇಷ ಆಯ್ತು. ಅದನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಅವನು ನಿನ್ ವಿರುದ್ಧ ನನ್ನನ್ನು ಎತ್ಕಟ್ಟಿ ಈ ತರ ಮಾಡಿಸ್ಬಿಟ್ಟ. ಇದನ್ನೆಲ್ಲ ನಾವು ನಂಬೇಕಾ? ಛೇ, ನಾಚಿಕೆ ಆಗ್ಬೇಕು. ಮಾಡಿರೋ ಪಾಪದ ಕೆಲ್ಸಕ್ಕೆ ಕಾರಣ ಬೇರೆ ಕೊಡ್ತಿದ್ದಾರೆ. ರೀ, ನಿಮ್ಮ ಅಕ್ಕ ಏನು ಅಂತ ಮನೆಯವರಿಗೆಲ್ಲ ಗೊತ್ತಾಗ್ಬೇಕಿತ್ತು. ಶ್ರಾವಣಿ ಸಾಕ್ಷಿ ಸಮೇತ ಹಿಡ್ದಿದ್ದಾಳೆ. ಇಂಥವರಿಗೆ ಕ್ಷಮೆನೇ ಇಲ್ಲ. ಮೊದಲು ಮನೆಯಿಂದ ಆಚೆ ಹಾಕಿ. ಅಣ್ಣ, ನನಗೂ ಅಕ್ಕನ್ನ ಕ್ಷಮಿಸ್ಬೇಕು ಅಂತ ಅನ್ನಿಸ್ತೇನೆ. ನೀನ್ ಏನೇ ನಿರ್ಧಾರ ತಗೊಂಡ್ರು ನಾನು ಒಪ್ಪಿಗೆ ಇದೆ. ಸಾರಿ ಮಾಮ್, ನಂಗೆ ಬೇರೆ ದಾರಿ ಇಲ್ಲ. ವಾಟ್ ಈಸ್ ದಿಸ್ ಮಾಮ್? ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮಾವಂಗೋಸ್ಕರ ಜೈಲಿಗೆ ಹೋಗೋದಕ್ಕೆ ನಾನು ರೆಡಿ ಆಗಿರ್ತೀನಿ. ಆದ್ರೆ ನೀನು ನನ್ನನ್ನು ಉಳಿಸೋದಕ್ಕೋಸ್ಕರ ಮಾವನ್ ರಾಜಕೀಯ ಜೀವನ ಜೊತೆ ಆಟ ಆಡ್ಬಿಟ್ಟಲ್ಲ. ಇಲ್ಲ ಮಾವ, ಕ್ಷಮಿಸ್ಬೇಡಿ ನೀವು. ಇದಕ್ಕೆ ಇಂಡೈರೆಕ್ಟ್ ಆಗಿ ನಾನೇ ಕಾರಣ. ನನ್ನನ್ನು ಮಾವನ್ ಜೊತೆ ಆಚೆ ಹಾಕಿ. ಇರು, ದಯವಿಟ್ಟು ಕ್ಷಮಿಸ್ಬಿಡು ವೀರು. ಇನ್ನು ಯಾವತ್ತೂ ಈ ತರ ತಪ್ಪು ಮಾಡಲ್ಲ ಪ್ಲೀಸ್ ವೀರು. ಕಾಂತು, ಏನೇ ಆಯ್ತು ನಿನಗೆ? ಕುಚ್ಚನ ಏನಾರ ಕಡಿತ? ಆಗ್ಲೇನ ಬಂದು ಕಾಲು ಕೆರ್ಕೊಂಡು ಮೈ ಮೇಲೆ ಬಿದ್ದು ಜಗಳ ಆಡದೆ, ಅಥವಾ ನಾನು ಕಚ್ಚಿದ್ದಕ್ಕಿರೋರ ಹುಚ್ಚಿಡಿದು ಕಾಂತು ಕಾಂತು ಅಂತ ಬಂದ್ಯಾ? ನೀನ್ ಏನಾದ್ರೂ ಅನ್ಕೋ, ನಿನ್ ಜೊತೆ ಜಗಳ ಆಡಕ್ಕೆ ನಾನು ನಿಜವಾಗ್ಲೂ ಮನ್ಸಿಲ್ಲ. ಅದಕ್ಕೆ ನಿನ್ ಜೊತೆ ಕೂತು ಪ್ರೀತಿಯಿಂದ ಒಂದ್ ಮಾತಾಡೋಣ ಅಂತ ಬಂದಿದ್ದೀನಿ. ಜಗಳ ಆಡೋ ಮನ್ಸಿಲ್ವಾ? ಈ ಕಾಂತಮ್ಮನ್ ಪವರ್ ಕಂಡು ಭಯ ಬಂತ?
ಭಯನ ಈ ಇಂದ್ರಮನ್ ಡಿಕ್ಷನರಿಲಿ ಭಯ ಅನ್ನೋ ಪದನೇ ಇಲ್ಲ. ಈಗ ನೋಡು, ಮನೆ ಹತ್ಕೊಂಡು ಉರಿಯೋದಕ್ಕೆ ಪೆಟ್ರೋಲು ಬೆಂಕಿ ಕಿಡಿ ಎರಡಿದ್ರೆ ಸಾಕು. ನಾನು ಪೆಟ್ರೋಲ್ ಇದ್ದಂಗೆ, ನೀನು ಬೆಂಕಿ ಕಿಡಿ ಇದ್ದಂಗೆ. ಇವಳೇನೋ ಮಸ್ಲತ್ ಮಾಡ್ತಾವಳಲ್ಲ. ಅದ್ ಸರಿ, ಏನ್ ವಿಷಯ ಬಗಳು? ನಿಜ ಹೇಳು ಕಾಂತು, ನಿನ್ಗೆ ಶ್ರಾವಣಿನ ಸುಬ್ಬುನು ಕಂಡ್ರೆ ಆಗಲ್ವಾ? ಏನೋ ಬಾಯಿ ಮಾತಿಗಂದೆ ಕಣೆ. ಅದಿರ್ಲಿ. ಅದೇ ವಿಷಯ ಇಟ್ಕೊಂಡು ಫಿಟ್ಟಿಂಗ್ ಗಿಟ್ಟಿಂಗ್ ಇಡಬೇಕು ಅಂತ ಬಂದ್ಬಿಟ್ಯಾ? ನಾನು ಅಷ್ಟು ಕೆಟ್ಟವಳಲ್ಲ ಕಾಂತು. ನೀನು ಆಗ್ಲೇ ಶ್ರಾವಣಿನ ಸುಬ್ಬುನು ಕಂಡ್ರೆ ನನ್ಗಾಗಲ್ಲ ಅಂದ್ಯಲ್ಲ, ಆ ಮಾತು ಕೇಳಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯಿತು. ಈಗ ನೋಡು, ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ನೀನು ನನ್ನ ಶತ್ರುವಿನ ಶತ್ರು ನನಗೆ ಮಿತ್ರ ಆಗ್ಬಿಟ್ಟೆ. ನೀನ್ ನನ್ನ ತಲೆನೋವಿಗೆ ಮಾತ್ರೆ ಆದೆ. ಏನೇ ನೀನು ಮಿತ್ರೆ ಮಾತ್ರೆ ಅಂತೆಲ್ಲ ಅನ್ಕೊಂಡು ಅಲ್ಲ. ಈ ಶ್ರೀವಲ್ಲಿ ವಿಷಯದಲ್ಲಿ ನಿನಗೆ ಆ ಕಾರ್ತಿಕೇಯ ಮತ್ತೆ ಶ್ರಾವಣಿ ಕಂಡ್ರೆ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಆದ್ರೆ ನನಗೂ ಅದಕ್ಕೂ ಏನ್ ಲಿಂಕು? ನೋಡ್ಕಾಂತು, ಇದ್ದಿದ್ದಂಗೆ ನೇರವಾಗಿ ಹೇಳ್ಬಿಡ್ತೀನಿ. ಆ ಸುಬ್ಬು ಶ್ರಾವಣಿ ಚೆನ್ನಾಗಿದ್ರೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗತ್ತೆ. ಅವ್ರ ಜೀವನ ಚೆನ್ನಾಗಿರ್ಬಾರ್ದು, ಅವರಿಬ್ರು ದೂರ ಆಗ್ಬೇಕು, ಅವ್ರ ಬದುಕು ಹಾಳಾಗ್ಬೇಕು. ಹಾಗಾದ್ರೆ ಇಂದ್ರಮ್ಮ ನನ್ ಟ್ರ್ಯಾಕ್ ಅಲ್ಲೇ ಇದ್ದಾಳೆ. ಆಗ್ಲೇ ನಿನಗೂ ಅವರಿಬ್ಬರನ್ನು ಕಂಡ್ರೆ ಆಗಲ್ಲ ಅಂದ್ಯಲ್ಲ, ನಾವಿಬ್ರು ಸೇರಿ ಅವರ ಜೀವನ ಹಾಳು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಯ್ಯೋ 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 ಅಯ್ಯೋ, ಬೆಂಕಿ ಬಿರುಗಾಳಿ ಒಂದಾಗ್ಬಿಟ್ವಿ. ಇನ್ನು ಮುಂದಿದೆ ಮನೆಯವರಿಗೆ ಮಾರಿ ಹಬ್ಬ, ಸ್ವಲ್ಪ ಮೆಲ್ಲಕ್ಕೆ ಮಾತಾಡಿ. ಹಾಗಿದ್ರೆ ನಾವಿಬ್ರು ಇನ್ನ ಫ್ರೆಂಡ್ಸು, ನಮ್ಮ ಗುರಿ ಒಂದೇ, ಅವ್ರ ಜೀವನ ಹಾಳು ಮಾಡೋದು. ನನಗೂ ಇದೇ ಬೇಕಾಗಿದ್ದು ಇಂದ್ರು. ಏನು ಅಂದ್ರೆ ಅವ್ರಿಬ್ಬರನ್ನ ಹೆಂಗಪ್ಪ ಬೇರೆ ಬೇರೆ ಮಾಡೋದು, ಅವರು ದುಃಖ ಪಡ್ಬೇಕು, ಸಂಕಟದಲ್ಲಿರ್ಬೇಕು, ಅವರನ್ನ ಹಾಳು ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಆದ್ರೆ ನಾನು ಒಬ್ಬಳೇ ಇದ್ದೆ. ಈಗ ನೀನ್ ಸೇರ್ಕೊಂಡಿದ್ಯಾ ನೋಡು, ಈಗ ತೋರಿಸ್ತೀನಿ ಅವರಿಗೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಎಂತ ಮಾತಾಡ್ತೀರಿ ನೀವು? ಇಂದ್ರು ಇಂದ್ರು ಕಾಂತು ಕಾಂತು ಕಾಂತು. ಆದ್ರೆ ಒಂದು ಮಾತು, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೂತಾಕ್ಬಿಡ್ತಾ ಇದ್ದೆ. ಏನ್ ಮಾಡ್ತೀಯ? ಒಡ ಹುಟ್ಟದೋಳು ನೀನು, ದೇವತೆ ಅಂತ ನಿನ್ನ ಆರಾಧಿಸ್ತಾ ಇದ್ದೆ. ಆ ಒಂದು ಕಾರಣಕ್ಕೆ ನಿನ್ನ ಕ್ಷಮಿಸಿದ್ದೀನಿ. ನಿನ್ನ ತಮ್ಮ ಅನ್ನಿಸ್ಕೊಂಡಿರೋ ತಪ್ಪಿಗೆ ನಿಮ್ಮ ಮನೇಲಿರೋಕ್ಕೂ ಒಪ್ಪಿಗೆ ಕೊಟ್ಟಿದ್ದೀನಿ.